ವಾಷಿಂಗ್ ಮಿಷಿನ್ ಮಮ್ಮಿ ಬ್ಯೂಟಿ ಗರ್ಲ್ ಇವತ್ತು. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಥಿ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಸಂಡೇ. ಸೊ ವೀಕ್ ಡೇಸ್ ಎಲ್ಲ ಜಸ್ಟ್ ಕೆಲ್ಸಕ್ಕೆ ಹೋಗು ಬಾಯ್. ಬೆಳಗಿಂದ ರಾತ್ರಿ ತನಕ ಕೆಲಸ ಕತ್ತೆಗಳ ಥರ ದುಡಿತಿದ್ದೀವಿ ನಾನು ನಮ್ಮ ಯಜಮಾನ್ರು. ಸೊ ನಾವು ವಿ ಆರ್ ಗೋಯಿಂಗ್ ಟು ಕ್ಲಾಸ್. ಸ್ಯಾಟರ್ಡೇ ಇವತ್ತು ವಿ ಆರ್ ಗೋಯಿಂಗ್ ಟು ಕ್ಲಾಸ್. ಕೊರಿಯೋಗ್ರಫೀಸ್ ಇದೆ, ಬ್ಯಾಕ್ ಟು ಬ್ಯಾಕ್ ಕೊರಿಯೋಗ್ರಫೀಸ್ ಇದೆ. ಟೈಮ್ ಸ್ಲಾಟ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಅಕಾರ್ಡಿಂಗ್ಲಿ ಬರ್ತಾರೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಕ್ಲಾಸ್. ಆ್ಯಂಡ್ ನನ್ನ ಗಾಡಿ ಸರ್ವಿಸಿಗೆ ಬಿಡಬೇಕು, ಅದೇನೋ ಪ್ರಾಬ್ಲಮ್ ಆಗಿದೆ. ವೀಲ್ ಹಿಂದೆನೇ ಹೋಗ್ತಾಯಿಲ್ಲ. ಸೊ 10 ಮಿನಿಟ್ಸಲ್ಲಿ 10 o'clock ಆಗುತ್ತೆ. 10 o'clock ಹೇಳಿದ್ದೀವಿ ಬರೋದಕ್ಕೆ. ವಾಟೆ ಗಾಡಿ. ಸೊ ಹೋಗೋಣ ಬನ್ನಿ. ಮೈ ಲಿಟಲ್ ಬೇಬಿ ಈಸ್ ಆಸ್ ಕಮ್ ಟು ಏನಂತಾರೆ ಹಾಸ್ಪಿಟಲ್. ಡಾಕ್ಟ್ರ್ ಅವರು, ಮೆಕ್ಯಾನಿಕ್ಕೆ ಡಾಕ್ಟ್ರ್ ಗಾಡಿಗೆ. ಸೀರಿಯಸ್ಲಿ ಪಾಪಚ್ಚಿ ಅದು. ಇದೇನು ಗೊತ್ತಾ, ಯಾರೋ ಕಲ್ಪ್ರಿಟ್ ನನ್ನ ಗಾಡಿನ ಮಗ್ಗು ಥರ ನೋಡ್ಕೊಂಡಿದ್ದೆ. ನಾನು ಯಾವತ್ತೂ ನನ್ನ ಗಾಡಿನ ಬೀಳ್ಸಿಲ್ಲ. ಯಾರೋ ಕಲ್ಪ್ರಿಟ್ಸ್ ಮಾಡಿರೋದಿದ್ನ. ಯಾರಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಸಿಂಬುಗೂ ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ಚಚ್ಚಾಗ್ತಾ ಇದ್ದೆ. ಇಲ್ಲಿಂದ ಟೀಚಿಂಗ್ ಮಾತ್ರ ಹಂಗಿರುತ್ತೆ. 5 6 7 1 2 3 4 5 6 ಅದಾದ ತಕ್ಷಣ ರೈಟ್ ಲೆಫ್ಟ್ ರೈಟ್ 1 2 3 4 5 6 7 8. Then right 1 more 5 6 7 go right left right left. ಇನ್ನೊಂದ್ಸಲ ಮಾಡ್ಕೊಡ್ತಾ ಇದ್ದೀವಿ. ಸ್ವಲ್ಪ ಫಾಸ್ಟ್ ಆಗಿ ಸೊ ಯು ಹ್ಯಾವ್ ಟು ಡೂ ಇಟ್ ಪಟ್ ಪಟ್ ಅಂತ. 5 6 7 ಗೋ ರೈಟ್ ಲೆಫ್ಟ್ 5 6 7 ಗೋ ರೈಟ್ ಲೆಫ್ಟ್ ಅಂತ. 5 6 7 ಗೋ ರೈಟ್ ಲೆಫ್ಟ್. ಪೊಸಿಷನ್ಸ್ ಮೇಂಟೈನ್ ಮಾಡಬೇಕು, ಪೊಸಿಷನ್ ಸ್ವಿಚ್ ಮಾಡಬೇಕು. 5 6 Oh, Simbo second song ತಗೊಂತಾಳ, right? ಹಸ್ಬೆಂಡ್ ಅಷ್ಟೇ ಇದೆ. ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿದ್ದೆ. ಇವಾಗ ನೋಡ್ಬೋದು ಫುಲ್ ಸತ್ತೆಣ್ಣ ಥರ ಆಗಿದ್ದೀನಿ. ಫುಲ್ ಸ್ವೆಟ್ಟು ಆ್ಯಂಡ್ ಹೊಟ್ಟೆ ಹಸಿತಾ ಇದೆ. 4 o'clock ಆಯಿತು. ಐ ಡಿಂಟ್ ಇವನ್ ಈಟ್ ಮೈ ಲಂಚ್. ಹೊಟ್ಟೆ ಹೆಂಗೆ ಹಿಂಡ್ತಾ ಇದೆ. ಸೊ ಸಿಂಬು ಹೋಗಿದ್ದಾರೆ. ಮಕ್ಕಳಾದ್ಮೇಲೆ ಇನ್ನೂ ಇಬ್ಬರು ಗರ್ಲ್ಸ್ ಇತ್ತು. ಎಲ್ಲ ಸಂಗೀತ ಕೊರಿಯೋಗ್ರಫಿನೇ, ಒಂದೇ ಇವೆಂಟ್ ಇದು. ಸೊ ಸಿಗೋ ವೀಕೆಂಡಲ್ಲಿ ವಿ ಆರ್ ಟ್ರೈಂಗ್ ಟು ಫಿನಿಶ್ ಇಟ್. ಯು ಕ್ಯಾನ್ ಸಿ ಮೈ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ, ಸ್ವಲ್ಪ ಶೇಕ್ ಆಗ್ತಿದೆ. ಬಿಕಾಸ್ ನಂಗೆ ಹೊಟ್ಟೆ ಹಸಿದ್ರೆ ತಡಿಯೋಕ್ಕಾಗಲ್ಲ. ಡ್ಯಾಮ್ ಹಂಗ್ರಿ. ಸಿಂಬು ಬಂದ ತಕ್ಷಣ ಇವಾಗ ಊಟ ತರಕ್ಕೆ ಹೋಗಿದ್ದಾರೆ. ಊಟ ಮಾಡಿ ಹ್ಯಾವ್ ಟು ರಿಲ್ಯಾಕ್ಸ್. ಡಾನ್ಸ್ ಟೀಚರ್, ಡಾನ್ಸ್ ಬಿಸ್ನೆಸ್, ಲೈಫ್ ಇಸ್ ನಾವು ಡ್ಯಾನ್ಸ್ ವಿ ಲವ್ ಡ್ಯಾನ್ಸಿಂಗ್. ಆ್ಯಂಡ್ ಆಲ್ಸೋ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ. ನಾವು ಬಂದು ನಿಂತ್ಕೊಂಡಿದ್ದು 11 o'clock. ಸ್ವಲ್ಪ ಬ್ರೇಕ್ ಇತ್ತು ಸಿಂಬು ಹೇಳ್ಕೊಡ್ಬೇಕಾದ್ರೆ. ಆ್ಯಂಡ್ ದೆನ್ ಅಗೇನ್ ಕಿಡ್ಸ್ ಆದಮೇಲೆ ಇದು ವಿತೌಟ್ ಬ್ರೇಕ್. ಮತ್ತು ಬೆಳಗ್ಗೆ ಜಸ್ಟ್ ಚಿಕ್ಕ 3 ಚಪಾತಿ ತಿನ್ಕೊಂಡು ಬಂದಿತ್ತು. ಸೊ ಟಿಲ್ 4 o'clock ಐ ಹ್ಯಾವ್ ಸರ್ವೈವ್ಡ್ ವಿನ್ 3 small chapatis. ಐ ಹ್ಯಾವ್ ಟು ಈಟ್ ನೌ. ಈಟ್ ಊಟ ಮಾಡೋಣ. ಇವ್ರಿಗೆ ಏನು ತರ್ತಾರೆ ನೋಡೋಣ. ಮನೆಗೆ ಹೋಗಿದ್ದಾರೆ. ಮನೆಗೆ ಊಟ ಮಾಡಿಕೊಂಡು ಐ ವಾಸ್ ಟೇಕಿಂಗ್ ಕ್ಲಾಸ್. ಸೊ ಯು ವೆಂಟ್ ಟು ಈಟ್ ಆ್ಯಂಡ್ ಬ್ರಿಂಗ್ ಸಮ್ ಫುಡ್ ಫಾರ್ ಮೀ. ಮಳೆ ಬರೋ ಥರ ಬೇರೆ ಇದೆ. ನಾನು ನವ್ಯ ಇವಾಗ ದೀಪ್ಸಿಂಗ್ ವಿಸಿಟ್ ಮಾಡೋಣ ಅಂತೀನಿ. ಬಿಕಾಸ್ ಶಿ ಈಸ್ ಗೋಯಿಂಗ್ ಹರ್ ಹಸ್ಬೆಂಡ್ ಹೌಸ್ ನಾಳೆ. ಸೊ ಲಾಸ್ಟ್ ವಿಸಿಟ್ ಇನ್ ಮಮ್ಮಿ ಹೌಸ್. ಬಿಕಾಸ್ ಅದೆಲ್ಲ ಅಲ್ಲಿಗೆ ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಊಟ ಮಾಡಿ. ಮೈ ಹಸ್ಬೆಂಡ್ ಈಸ್ ವಿತ್ ಫುಡ್.
ಸಂಗೀತ ಬರ್ಡೇ ಸ್ವಲ್ಪ ಆಯಿತು. ನೆಕ್ಸ್ಟು ಕ್ಲಾಸ್ ನಡೀತಿದೆ. ಆ ಗ್ಯಾಪಲ್ಲಿ ಮೇಡಮ್ ಏನೋ ಕೇಕ್ ತೊಗೋಬೇಕಂತೆ. ಕ್ಲಾಸ್ ಮುಂದೆ ಇರೋ ಕೇಕ್ ಹೌಸು ಲೈಕ್ ಲಿಟಲ್ ಕೇಕ್ಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿನ ತೊಗೊಂಡು ಕೇಕ್ ರೆಡಿ. ಐ ಹ್ಯಾವ್ ಟೇಕನ್ ದಿಸ್. ಇದ್ರ ಮೇಲೆ 4 ಅಂತ ಬರ್ಸ್ಕೊಂಡು ತೊಗೊಂಡು ಹೋಗ್ತೀನಿ. ಸರ್ವಿಸಲ್ಲಿ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ. ಆಲ್ರೆಡಿ ನವ್ಯ ರೀಚ್ ಆಗಿದ್ದಾಳೆ. ನಾನು ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಮಿಸ್. ಮಳೆಯಲಿ ಜೊತೆಯಲಿ ನಾನು ವ್ಲಾಗ್ ಮಾಡ್ತೀನಿ ಬಟ್ ಯೋಗ ಬಾರಿಸ್ಕೊಡ್ತಾ ಇದ್ದಾಳೆ ನಮ್ಮ ದೀಪ್ಸಿ. ಹೊಟ್ಟೆ ನವ್ಯ ಏನಾಗಿ ಹೋಗ್ತಿದ್ದಾಳ ಗೊತ್ತಿಲ್ಲಪ್ಪ. ತಿಂದು ಊಟ ತಿಂದು 3 ದಿನ ಆಯ್ತಂತೆ. ಇದು ಯಾವ್ದೋ ಡೈಲಾಗ್ ಇತ್ತಲ್ಲ, ಹೊಟ್ಟೆ ಏನೋ ಇರು ಪ್ರೋಟೀನ್ ಮಿನಿ ಅಲ್ಲಲ್ಲ, ಏನೋ ನಾನು ಡೈಲಾಗ್ ಹೇಳ್ತಿದ್ನಲ್ಲ, ಕಿತ್ತು ತಿನ್ನುವ ಬಡ ಅವತ್ತೊಂದ್ಸತಿ ಮಾಡಿದ್ದಲ್ಲ ಬಟ್ಟೆ ಹಾಕಿ ಕಿತ್ತು ತಿನ್ನೋ ಬಡ್ತಾನೆ. ಇದು ಡ್ರಾಮಾ ಜೂನಿಯರ್ಸ್ ನಾನು ನೋಡಿದೀನಿ. ಕಿತ್ತು ತಿನ್ನುವ ಬಡತನ ನನಗೆ ಏನು ಮಾಡಲಿ ಅಂತ ಅಂತಾರಲ್ಲ, ಹಂಗೆ ಯೋಗ ಬಾರ್ತೀನಿ. ಯೋಗ ಟೀಚರಿಗೆ ಯೋಗ ಬಾರು. ಹಸಿವಾದ್ರೆ ನೀನು ಹೀರೋಯಿನ್ ಆಗ್ಬಿಡ್ತೀನಿ. ಸ್ನೀಕರ್ಸ್ ತಿನ್ನು ಅಂತ ಯೋಗ ಬಾರ್ತಿನ್ನು ಪ್ರೋಟೀನ್ ಇದೆ ವರ್ಡ್. ನೀನು ಕಾಣಿಸ್ತಾ ಇದೀನಿ. ಇರೋ ಒಂದು ನಿಮಿಷ ಈ ಕಡೆ ತೆಗಿ. ಏನು ಈ ದೇವ್ರ ಕರೆಕ್ಟ್ ಕಾಣಿಸ್ತಾ ಇದ್ದೀನಿ. ಅವಾಗಲೇ ಒಳ್ಳೆ ಕಾಣಿಸ್ತಾ ಇದ್ದೆ. ಓಕೆ, ನಾನು ನವ್ಯ ಸ್ವಲ್ಪ ಫ್ಲವರ್ಸ್ ಇತ್ತು, ಫ್ಲವರ್ಸ್ ಎಲ್ಲ ತಗೊಂಡು ಇಲ್ಲಿ ಸ್ವಲ್ಪ ನೂಡಲ್ಸ್ ಅನ್ನು ಗೋಬಿ ತಿನ್ನೋಣ ಅಂತ ಬಂದು ಕುತ್ಕೊಂಡಿದ್ದೀವಿ. ನೋಡೋಣ, ಇಲ್ಲಿ ಚೆನ್ನಾಗಿರುತ್ತೆ ಎಷ್ಟು ವಿಶ್ವಪ್ರಿಯಲ್ಲಿ ಹೋಟೆಲ್. ಮ್ಯಾಮ್ ಸಜೆಷನ್ಸ್ ನೋಡೋಣ, ಚೆನ್ನಾಗಿದ್ರೆ ಅಂದ್ರೆ ನಾನು ಕೊಡ್ತೀನಿ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ವಾಟ್ ಎ ಬ್ಯೂಟಿಫುಲ್ ಮೂನ್. ನಾಳೆ ರಿಟ್ರೀಟಿಗೆ ಹೋಗೋದು ಮಾಡ್ಲೇ. ಅಲ್ಲೊಂದು ಚಂದ್ರ, ಇಲ್ಲೊಂದು ಚಂದ್ರ. ಪಾನಿಪುರಿ ಗೋಬಿ ಆಯಿತು. ಇವಾಗ ಅಯ್ಯೋ ಸಾರಿ, ಗೋಬಿ ನೂಡಲ್ಸ್ ಆಯಿತು. ಇವಾಗ ಪಾನಿಪುರಿ ಬ್ಯಾಟಿಂಗು. ನಮ್ಮ ಸಿಂಬುನ ಬಿಟ್ಬಿಡ್ಬ ಅಂತ ಕರ್ಸ್ಕೊಂಬಿಟ್ವಿ. 10 ನಿಮಿಷಕ್ಕೆ ಮುಂಚೆನೇ ಬಂದು ಟೆನ್ಷನ್ ಆಗ್ತಾನೆ ಅವನು. ಡೇ 2 ಸಂಡೇ ಇಟ್ ಈಸ್. ಸೊ ಸಂಡೇನೂ ಗ್ರೂಮ್ ಸೈಡ್ ಪ್ರಾಕ್ಟೀಸ್ ಇದೆ. ಸೊ ವಿ ಹ್ಯಾವ್ ಸ್ನಾನಗಿನ ಮಾಡಿ ಎಲ್ಲ ರೆಡಿ ಆಗಿದ್ದೀವಿ. ಅಂದರೆ ಒಂದು ನಮ್ಮದು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬೇಗ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ. ಸೊ ನಾವು ಸಂಡೇ ಅಲ್ವಾ, ಸ್ವಲ್ಪ ಫ್ರೆಶ್ ಅಪ್ ಎದ್ದು ತಿಂಡಿ ಗಿಂಡಿ ಮಾಡಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಸಂಡೇ ಅದು ಇದು ಚಿಕ್ಕ ಪುಟ್ಟ ಥಿಂಗ್ಸ್ ಇರುತ್ತಲ್ಲ ನಮಗೆ, ನಾವು ಏನಾದರೂ ಮಾಡ್ಕೊಳ್ಳೋ ಅದೆಲ್ಲ ಮಾಡಿ ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಮತ್ತು ವಿ ಆರ್ ಗೋಯಿಂಗ್ ಟು ಕ್ಲಾಸ್ ನಾವು. ಮತ್ತು ಪಿಂಕ್ ಸ್ಯಾರಿಲಿ ಪಿಂಕಿ ಬ್ಯೂಟಿಫುಲ್ ಬ್ಯೂಟಿ ಗರ್ಲ್ ಇವತ್ತು. ನೆನ್ನೇನು ಬ್ಲೂ ಕಲರ್ ಸ್ಯಾರಿಲಿ ಸಖತ್ತಾಗಿ ಕಾಣಿಸ್ತಾ ಇದ್ರು. ಮೀನ್ಸ್ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ. ಸೊ ಸಿಂಬೋರ್ ಸ್ನಾನಕ್ಕೆ ಹೋಗಿದ್ರು. ಇವಾಗ ಒಟ್ಟಿಗೆ ನನ್ನ ಗಾಡಿ ಬೇರೆ ಸರ್ವಿಸಿಗೆ ಬಿಟ್ಟಿದ್ದೀವಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ನಾನಾದರೂ ಹೋಗಿ ರೀಚ್ ಆಗ್ತಿದ್ದೆ. ಕ್ಲಾಸ್ ಓಪನ್ ಮಾಡಿಸಿ ಕೂರಿಸಿದ್ದೀವಿ. ಇವಾಗ ಸಿಂಬೋರ್ ರೆಡಿ ಆಗಿದ ತಕ್ಷಣ ವಿ ಹ್ಯಾವ್ ಟು ಲೀವ್ ಹೌಸ್ ಆ್ಯಂಡ್ ಸ್ಟಾರ್ಟ್ ದ ಪ್ರಾಕ್ಟೀಸ್ ಆಫ್ ಸಂಡೇ. ವೀಕೆಂಡ್ ನಮ್ಮದು ಹಿಂಗೆ ಹೋಗ್ತಾ ಇದೆ ಆ್ಯಸ್ ಆಫ್ ನಾವು. ಓಕೆ, ಸೊ ಪ್ರಾಕ್ಟೀಸ್ ಮುಗಿಸಿದ್ದು ಪಾಪ ನಮ್ಮ ಅತ್ತೆ ಮತ್ತು ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ ನಮಗೆ ಕೆಲಸ ಇರೋದ್ರಿಂದ. ಸೊ ಅವರಿಬ್ಬರೇ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರು ರೆಡಿ ಆಗಿರೋದು ಕ್ಯೂಟಾಗಿ. ಸೊ ಇವಾಗ ಊಟನೂ ಪಾರ್ಸಲ್ ತೊಗೊಂಡು ಹೊರಟಿದ್ದೀವಿ. ಲೆಟ್ಸ್ ಗೋ ಟು ದ ಕ್ಲಾಸ್. ಓಕೆ, ಅವರ್ ಕೈಂಡ್ ಆಫ್ ವೀಕೆಂಡ್ ಇಲ್ಲಿ ಫ್ಯೂಷನ್ನು. ಇಲ್ಲಿ ಸಂಗೀತ ಈ ಕಡೆ. ನೆನ್ನೆನು ಇವತ್ತು ಆಲ್ಮೋಸ್ಟ್ ಸಿಮಿಲರ್ ರೂಟೀನೇ. Editing work is going on. ಓಕೆ, ಸಂಡೇ ಡಾನ್ಸು ಸಂಗೀತ ಗಾಡಿ. ಇಲ್ಲೊಂದು ಪ್ರಾಕ್ಟೀಸ್ ನಡೀತಾ ಇದೆ, ಇಲ್ಲೊಂದು ನಡೀತಾ ಇದೆ. ಇಲ್ಲಿ ಮೇಡಮ್ ಇದ್ದಾರೆ, ಇಲ್ಲಿ ನಾನು ಫ್ಯೂಸ್ ಮಾಡ್ತಿದ್ದೆ. That's it for the Sunday. Okay, so we are done with practice of Sunday. ಅಂತ ಅವರೆಲ್ಲ ಪ್ರಾಕ್ಟೀಸ್ ಮುಗಿಸಿದ್ದೀವಿ. ನಾವು ವಿ ಹ್ಯಾವ್ 20 minutes ನಮ್ಮ ಪ್ರಾಕ್ಟೀಸ್ ಏನಾದ್ರು ಪಟ್ ಅಂತ ಮಾಡ್ಕೊಂಡು ಇವತ್ತು ವೀಡಿಯೋ ಮಾಡಬೇಕು. ಈ ಡ್ರೆಸ್ಸಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಬರುತ್ತೆ. ಸಿ ವಿ ಆರ್ ಮ್ಯಾಚಿಂಗ್ ಬಿಕಾಸ್ ವೀಡಿಯೋ ಮಾಡಬೇಕು ಅಂತ. ಅದು ಪಟ್ ಅಂತ ಕೊರಿಯೋಗ್ರಫಿ ಮಾಡಿ ವೀಡಿಯೋ ಮಾಡ್ತೀವಿ. ಆ್ಯಂಡ್ ನನಗಿವತ್ತು ಒಂದು ಕ್ರೇವಿಂಗ್ ಇದೆ, ಫುಡ್ ಡೆಸರ್ಟ್ ಕ್ರೇವಿಂಗ್. ಐ ಆಮ್ ಗಿವಿಂಗ್ 2 options ಫಾರ್ ಮಿಸ್ಟರ್ Simbu. 2 options. Kunafa is right one.
ಐ ಅಪ್ರಿಷಿಯೇಟ್ ಯು ಬಟ್ ಸೆಕೆಂಡ್ ಒನ್ ಐ ಆಮ್ ನಾಟ್ ಗೋಯಿಂಗ್ ಫಾರ್ DBC ಟುಡೇ. ಇನ್ನೊಂದು ಏನು ಹೇಳ್ಬೋದು ಹೇಳು, ನಮ್ಮ ರೋಡಲ್ಲೇ ಇದೆ. ನಮ್ಮ ರೋಡಲ್ಲಿ ಇದೆಯಾ? ಹಾ. ಈ ರೋಡಲ್ಲಿ ಐ ವಾಂಟ್ ಟ್ರಿಪಲ್ ಚಾಕ್ಲೇಟ್. ಬೆಳಗ್ಗೆ ಒಂದು ಲಾಸ್ಟ್ ವೀಕ್ ಫುಲ್ ರಶ್ ಇತ್ತು. ನಿಮ್ಗೆ ಬಂದಿದ್ರೆ ಹೇಳಿ ಏನು ಆಫರ್ ಹೋಗ್ತಿತ್ತು ಅಂತ. ಬಟ್ ಸರಿಯಾದ ರಶ್. ಎಸ್. ಸೊ ಇವಾಗ ಯಾವ ಕುನಾಫಾ ಕೊಡಿಸ್ತೀರಾ ಇಲ್ಲ ಕುನಾಫಾ ಅಂದ್ರೆ ಉಳ್ಕೊಂಡು ಹೋಗ್ಬೇಕು. ವೇಫರ್ಸ್ ಕೊಡಿಸ್ತೀರಾ ಸಿಂಬೋರೆ? ಕುನಾಫಾ ಸರೌಂಡಿಂಗ್ಸ್ ಅಲ್ಲಿ ಇದೆ. ಇಲ್ಲಿಲ್ಲ ಸಿಂಬೋರೆ, ಹೊಸ ರೋಡ್ ಹೋಗ್ಬೇಕು. ನೋಡೋಣ. ಓಕೆ, ಯಾವ ಡೆಸರ್ಟ್ಗೆ ಹೋಗ್ತೀವಿ ಅಂತ ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್. ಅದು ನನ್ನ ಒಂದು ಸಂಡೇ ಕ್ರೇವಿಂಗ್. ತಿನ್ನಬೇಕು, ಯಾಕಂದರೆ ವೀಕ್ ಡೇಸಲ್ಲಿ ತಿನ್ನೋಕ್ಕೂ ಹೋಗೋಕ್ಕೂ ಸ್ವಲ್ಪ ಆ್ಯಸ್ ಆಫ್ ನಾವು ಟೈಮ್ ಇಲ್ಲ. ಓಕೆ, ನಾವಿಲ್ಲಿ ಇವಾಗ ಕ್ಲಾಸಸ್ ನಡೀತಾ. ಸೊ ವಿ ಆರ್ ಸಿಟಿಂಗ್ ಇನ್ ಆಫೀಸ್ ರೂಮ್ ಆ್ಯಂಡ್ ಡೂಯಿಂಗ್ ದ ಎಡಿಟಿಂಗ್ ಪಾರ್ಟ್ ಫಾರ್ ಸಂಗೀತ್. ಕ್ಲಾಸ್ ಹೆಂಗೆ ನಡೀತಾ ತೋರಿಸ್ತೀನಿ ಬನ್ನಿ. ವೇಫರ್ಸ್ ಸಿನಿಮಾ ಅಂತ ಹೊರಟಿದ್ವಿ. ನೋಡಿದ್ರೆ ಗಾಡಿ ನೋಡಿ ಎಲ್ಲಿ ನಿಲ್ಸಿದ್ದಾರೆ. ಯಾರೋ ಗಾಡಿ ಎತ್ಕೋಬೇಕು ಅಂತ ಅಂದ್ಬಿಟ್ಟು ಗಾಡಿ ಎಳ್ದು ಕರೆಕ್ಟಾಗಿ ಮುಂದೆ ನಿಲ್ಸಿದ್ದಾರೆ. ಸೊ ಮೇಲೆ ಹೋಗಿ ಕೀ ತಂದು ಇವಾಗ ನಿಲ್ಲಿಸ್ತಾ ಇದ್ದಾರೆ ಗಾಡಿನ. ಇವಾಗ ಇಲ್ಲೇ ವೇಫಲ್ ಶಾಪಲ್ಲೇ ಕುನಾಫಾ ಸಿಗ್ತಾ ಇದೆ. ಸೊ ಐ ಆಮ್ ಹ್ಯಾವಿಂಗ್ ಚಾಕೋ ಕುನಾಫಾ. ಯಾರು ಟೇಸ್ಟ್ ಹೆಂಗಿದೆ ನೋಡೋಣ. ಬೆಲ್ಜಿಯಂ ವೇಫರ್ಸಲ್ಲಿ ಚಾಕೋ ಕುನಾಫಾ ಆ್ಯಕ್ಚುಲಾಗಿ ಫಸ್ಟಿಂದ ಸಿಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಮೇ ಬಿ ಅದೊಂದೇ ಇರೋದು ಚಾಕೋ ಕುನಾಫಾ ಅಂತ. ಸ್ಟಾರ್ ರೇಟಿಂಗ್ ಬೇರೆ ಇದೆ. ನೋ ಹೌ ಟೇಸ್ಟ್ ಬೆಲ್ಜಿಯಂ ವೇಫರ್ಸಲ್ಲಿ ಟ್ರಿಪಲ್ ಚಾಕ್ಲೇಟ್ ವೇಫರ್ಸ್ ಯು ಮಸ್ಟ್ ಟ್ರೈ. ನನಗಂತೂ ತುಂಬ ಇಷ್ಟ ಅದು. ಇವಾಗ ಕುನಾಫಾ ಹೆಂಗಿರುತ್ತೆ ಅಂತ ವಿಲ್ ವೆಯ್ಟ್ ಆ್ಯಂಡ್ ಹ್ಯಾವ್. ಕುನಾಫಾ ಥರ ಬರುತ್ತೆ ಅಂದ್ಕೊಂಡೆ. ಇದು ವೇಫಲಲ್ಲೇ ಕುನಾಫಾ ಬಂದಿದೆ. ಹೆಂಗಿರುತ್ತೋ ಗೊತ್ತಿಲ್ಲ. ಹೌ ಇಸ್ ಇಟ್? ನಾನು ತಿಂದು ನೋಡ್ತೀನಿ ಕೊಡು. ಸ್ವಲ್ಪ ಕುನಾಫಾ ಇದೆ. ಎಂಥ ಪೆದ್ದೂಸ್ ಅಂದರೆ ಆ ವೇಫಲ್ಗೆ ಹೋಗ್ಬಿಟ್ಟು ಅಲ್ಲಿ ಕುನಾಫಾ ಫ್ಲೇವರ್ ಅದು. ಇಟ್ಸ್ ನಾಟ್ ಅ ಕಂಪ್ಲೀಟ್ ಕುನಾಫಾ ದೇ ಗಿವ್. ಸೊ ಇಟ್ಸ್ ಜಸ್ಟ್ ಎ ಫ್ಲೇವರ್ ಇನ್ ವೇಫಲಲ್ಲಿ. ನಾನು ಆ ವೇಫಲ್ ಕೊಟ್ಟಾದ್ಮೇಲೆ ಈ ಚಾಕೋ ಕುನಾಫಾನ ಆಮೇಲೆ ರಿಯಲೈಸ್ ಓಕೆ ವೇಫಲಲ್ಲೇ ಚಾಕೋ ಕುನಾಫಾ ಇಸ್ ಒನ್ ಆಫ್ ದಿ ಫ್ಲೇವರ್. ಸೊ ನಾನು ಅಂದ್ಕೊಂಡೆ ಓಕೆ ಆ ವೇಫಲ್ಸ್ ಶಾಪಲ್ಲೇ ದೇ ಆರ್ ಗಿವಿಂಗ್, ದೇ ಆರ್ ಆಲ್ಸೋ ಸ್ಟಾರ್ಟಿಂಗ್ ಕುನಾಫಾ ಅಂತ. ಸೊ I don't want to call myself dumb. Okay, so we are done with the video. Sunday. ಇವತ್ತು ಸ್ವಲ್ಪ ಅಂದರೆ ನಾಳೆ ಕೆಲಸ ಇದೆ ಆ್ಯಂಡ್ ಮನೆಯಲ್ಲೂ ಸ್ವಲ್ಪ ಇಟ್ರುಪ್ಸ್ಕೊಬರೋಕ್ಕೆಲ್ಲ ಹೋಗಬೇಕು. ಆ್ಯಂಡ್ 8:15ಗೆ ಇವಾಗ ಇಲ್ಲಿಂದ ಕ್ಲಾಸಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಆ್ಯಂಡ್ ಏನಂತಾರೆ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ. ನಡೀರಿ ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಇಟ್ರುಪ್ಸ್ಕೊಂಬಿಟ್ಟು. ನಾನು ಆ ಸ್ಟೋರಿ ನಿಮ್ಗೆ ಹೇಳಿದ್ದೀನೋ ಅಲ್ವೋ ಗೊತ್ತಿಲ್ಲ. ಒಂದು ಪವರ್ ಆಫ್ ಆಗಿ ಆನ್ ಆಗಿ ನಮ್ಮ ಮನೆಯಲ್ಲಿ ಫಿಲ್ಟರು, ವಾಷಿಂಗ್ ಮಿಷಿನ್ನು ಎಲ್ಲನೂ ವರ್ಕ್ ಆಗ್ದಿರೋ ಸ್ಟಾಪ್ ಆಗಿಬಿಟ್ಟಿದೆ. ಸೊ ವಾಟರ್ ಫಿಲ್ಟರ್ ಇಲ್ಲ, ಲೈಕ್ ವಿ ಹ್ಯಾವ್ ಟು ಗೆಟ್ ಕ್ಯಾನ್ ಇವಾಗ. ಸೊ ನೀರು ಕ್ಯಾನ್ ಖಾಲಿ ಆಗಿದೆ. ಆ್ಯಂಡ್ ಆ ಥರ ಸ್ವಲ್ಪ ಏನದು ಡ್ಯೂ ಟು ಅವತ್ತು ಪೂರ್ತಿ ಲೋ ಪವರ್ ಇತ್ತು. ಸಡನ್ನಾಗಿ ಕಟ್ಟಾಗಿ ಆನಾಗಿ ಆಫ್ ಆಗಿದೆ. ನೋಡಿದ್ರೆ ವಾಷಿಂಗ್ ಮಿಷಿನ್ನು ಫಿಲ್ಟರ್ ಏನೂ ವರ್ಕ್ ಆಗ್ತಿಲ್ಲ. ಚಿಮ್ನಿ, ವಾಷಿಂಗ್ ಮಿಷಿನ್, ಎವ್ರಿಥಿಂಗ್ ಗಾನ್. ಎಲ್ಲ ಗಾನ್. ನಮಗೆ ಸೀರಿಯಸ್ಲಿ ಲೈಕ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ನೀವು ಅಂತ ಟೆಸ್ಟಿಂಗ್ ಫೇಸ್ ಆಗ್ಬಿಟ್ಟಿದೆ ಇದು ಸೀರಿಯಸ್ಲಿ ನಮಗೆ. ನೀರಿಗೆ ಕ್ಯಾನಿಗೆ ಹೋಗ್ಬಿಟ್ಟಿದೀವಿ. ವಾಷಿಂಗ್ ಮಿಷಿನ್ ಮಮ್ಮಿ ಕೈಯಲ್ಲಿ ವಾಶ್ ಮಾಡ್ತಿದ್ದಾರೆ. ಚಿಮ್ನಿ ಇಲ್ದಿರ ವಿಂಡೋ ಓಪನ್ ಮಾಡ್ಬಿಟ್ಟಿದ್ವಿ. ಎವ್ರಿಥಿಂಗ್ ಆಸ್ ಅ ಸೊಲ್ಯೂಷನ್ ಎಂಡ್ ಆಫ್ ದಿ ಡೇ. ಬಟ್ ಏನಂತಾರೆ ನಾವು ಅದು ಹೆಂಗೆ ತಗೊಂತೀವಿ ಅಂತ, ಅಯ್ಯೋ ಹಿಂಗಾಯ್ತು ಅಂದರೆ ಹಂಗಾಗತ್ತೆ. ಕಮಾನ್ ಲೆಟ್ಸ್ ಟೇಕ್ ಇಟ್ ಪಾಸಿಟಿವ್ ಅಂದರೆ ಹಂಗೆ ಇರುತ್ತೆ. ಬನ್ನಿ ಹೋಗೋಣ. ಅಷ್ಟೊತ್ತಿಗೆ ರುಬ್ಸೋಕ್ಕಿಟ್ಟು ಆ್ಯಂಡ್ ಕ್ಯಾನ್ ರೆಡಿ ಇದೆ. ವಿ ಆರ್ ಗೋಯಿಂಗ್ ಫಾರ್ ದ ಸರ್ವಿಸ್ ನಾವು. ಅಟ್ ಯುವರ್ ಸರ್ವಿಸ್. ಇದು ಹೋಮ್ ಮನೆಯಲ್ಲಿರೋ ಸೀರೆ. ಬೆಳಗ್ಗೆ ಬ್ಯೂಟಿ. ಬೆಳಿಗ್ಗೆ ಮನೆಯಲ್ಲಿ ಅದು ಸೀರೆ ಚೆನ್ನಾಗಿತ್ತು. ಹೌದು, ಚೆನ್ನಾಗಿಲ್ಲ. ಮನೇಲಿ ರೇಷ್ಮೆ ಸೀರೆ ಹೊಡ್ಕೊ ಓಡಾಡಕ್ಕಾಗತ್ತಾ? ಹೆಂಗೆ ಪಳ ಪಳ ಅಂತ ಹೊಳಿತಾ ಇದೆ. ಮ್ಯಾಟ್ರ್ ಏನು ಗೊತ್ತಾ? ಅಯ್ಯೋ ದೇವರೇ, ತೋರಿಸ್ತೀನಿ ರೀ. ನಾನು ಅಂದರೆ ಬಿಫೋರೇ ತೋರಿಸ್ಬೇಕಿತ್ತು. ಸ್ಟಾರ್ಟಿಂಗು ಏನಪ್ಪ ಪೆಟ್ರೋಲ್ 3 ಪಾಯಿಂಟ್ ಇತ್ತು. ಇವಾಗ ಒಂದು ಸರ್ವಿಸ್ ಬಿಟ್ಟಾದ್ಮೇಲೆ ಫ್ಯೂಯಲ್ ಎಂಟಿ ಆಗೋಗ್ಬಿಟ್ಟಿದೆ.
ಎಷ್ಟು ಪೆಟ್ರೋಲ್ ದೇಪಿದಾರೋ ಗೊತ್ತಿಲ್ಲ ವಿಷಯ. ನೀನು ನೋಡಿ ತಗೊಂಬಂದು ಮಾಡಿದೆ 3 ಪಾಯಿಂಟ್ ಇತ್ತು. ಸಿಂಬು ಹೋಗಿದ್ರು ಇಸ್ಕೊಂಬರಕ್ಕೆ. ಹಾಂ ಸೊ ಈ ಥರ ಆಗಿದೆ. ಕಾಸ್ಟ್ ಕಟ್ಟಿಂಗ್ ಇಲ್ಲಿ ಕಮ್ಮಿ ಕೇಳಿದ್ರೆ ಅಲ್ಲಿ ನೀರು ತುಂಬಿಸಾಯ್ತು.